ಅಳ್ಬೇಡಿ ಅದು ನೀವು. ಬಿಟ್ಟಿದ್ದೆ. ನಾನು ಹೇಳೋದು ನೀವು ಒಳ್ಳೆ ಮಳೆ ಅರ್ಥ ಏನು ಹಾಕೋಬೇಡಿ, ತಲೆ ಕೆಡಿಸ್ಕೋಬೇಡಿ, ಏನಾಗಲ್ಲ. ಏನು ನಿಮ್ಮ ಜೊತೆ ನಾವಿರ್ತೀವಿ. ನೀನು ನೀನು 3 ತಿಂಗಳಾಯ್ತು ನಂಗೆ ಪಾತ್ರನ ಕೊಡೋಳ್ರು, ನಂಗೆ ಬೇಸರ ಆಗೈತೆ ಅಂತ ಅಂದ. 3 ತಿಂಗಳು ಇಷ್ಟು ದಿವ್ಸ ಕಾದಿದ್ದಿ ಅಲ್ಲ. ನೀನು ಮನೆ ಜವಾಬ್ದಾರಿ ನೀನು ಹೆಂಗೆ ಮಾಡ್ತಿ ಏನಿಲ್ಲ. ನಾನು ದುಡಿದ್ರೆ ಇಬ್ರದ್ದು ಮನೆತನ ಆಗತ್ತೆ. ಆಮೇಲೆ ಸಂಘ ಪಂಗ ಮಾಡ್ಕೊಂಡು ಅದು ಕಟ್ಟಕಾರ ಆಗತ್ತೆ ಅಂತ ನಾ ಅಂತಿದ್ದೆಲ್ಲ. ಯಾರಾದ್ರೂ ನಂಗೆ ಗಿಲ್ಪಿ ಅಂತ ತಗೊಂಡಾಗ ಸರ್ ನೀವು ಚೆನ್ನಾಗಿ ಮಾಡ್ತೀರ ಅಂದಾಗ ನನಗೆ ಭಾವನೆ ಅನ್ನೋದು ಉಕ್ಕಿರ್ತೀವಿ ಸರ್. ಇನ್ನೂ ಏನೋ ಒಂದು ಎಕ್ಸ್ಟ್ರಾ ಕೊಡ್ಬೇಕು ಜನರಿಗೆ. ನಾನು ಹುಟ್ಟಿರೋದಾಗ ಕಲಾವಿದನಾಗಿ ಸರ್, ಸಾಯದ ಕಲಾವಿದನಾಗಿ ಸಾಯ್ತೀನಿ ಸರ್. ಕಲೆ ಅಂದರೆ ನಟನೆ ಅಂದರೆ ಆ್ಯಕ್ಟಿಂಗ್ ಅಂದರೆ ಅಷ್ಟು ಈಜಿ ಅಲ್ಲ ಸರ್. ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳಿ, ಕೈ ಕಾಲ ಸೇಕಾಗ್ಬಿಡುತ್ತೆ, ಸೇಕಾಗೋಗ್ಬಿಡುತ್ತೆ. ಕಲೆ ನಮ್ಗೆ ಒಲಿಬೇಕಾದ್ರೆ ಒಂದು ಅದೃಷ್ಟ ಸರ್. ಎಲ್ಲರಿಗೂ ಒಲೆಯಲ್ಲ, ಅದರಿಂದ ಬೀಳಬೇಕು, ಕೈ ಮುಗಿಬೇಕು, ಭಯ ಭಕ್ತಿ ಇರಬೇಕು, ದಿನ ಪ್ರಾಕ್ಟೀಸ್ ಇರಬೇಕು, ರಂಗಭೂಮಿಯಲ್ಲಿ ತೊಡಗಿರಬೇಕು.